ಹಾಯ್ ಎಲ್ಲರಿಗೂ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ವಿಡಿಯೋ ಮಾಡೋದು ಲೇಟ್ ಆಯ್ತಲ್ವಾ? ಹೌದು. ನಾವು ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ನನ್ನ ಮಗಳು 10th 97% ತೆಗೆದಿದ್ಲು. ಹಾಗಾಗಿ ಅಲ್ಲಿ ಪ್ರೈಸು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಬರಲೇಬೇಕಂತ ಹೇಳಿದ್ದಕ್ಕೆ ಹೋಗಿ ತುಂಬ ಹೊತ್ತಾಯಿತು. ಬರೋ ಅಷ್ಟೊತ್ತಿಗೆ 12:30 1 ಗಂಟೆ ಆಯಿತು. ಹಾಗಾಗಿ ವಿಡಿಯೋ ಲೇಟ್ ಆಯಿತು. ಏನು ಅಂದ್ಕೋಬೇಡಿ, ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ದಿನಕ್ಕೆ ಒಂದಾದರೂ ಬರುತ್ತೆ. ವೆಯ್ಟ್ ಮಾಡಿ, 120 ಡೇಸ್ ಅಷ್ಟೇ, ಆಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. ನಮ್ಮನ್ನೇನು ಮರ್ತಿಲ್ಲ ಅಲ್ವಾ ನೀವು? ನಾನು ಗಂಗಾ, ಇವರು ನಮ್ಮ ಅತ್ತೆ ಗೌರಿ. ಗೊತ್ತಾ? ಮರ್ತೋಗಿಲ್ಲ ಅಂತ ನನಗೆ ಗೊತ್ತು ಬಿಡಿ. ಆದರೂ ಮತ್ತೆ 2 ವರ್ಷ ಆದಮೇಲೆ ಬರ್ತಿದ್ದೀನಲ್ಲ, ಅದಕ್ಕೆ ನಾನು ಪರಿಚಯ ಮಾಡ್ಕೋತಿದ್ದೆ ಅಷ್ಟೇ. ಸರಿ ಕಣಮ್ಮ, ಅದು ಹೋಗಿ ಒಳಗೆ ಅದೇನು ಕೆಲಸ ನೋಡೋಗಮ್ಮ ಗಂಗಾ. ನನಗಂತೂ ಈ 2 ವರ್ಷದಿಂದ ಈ ಮನೆಗೆ ಬಂದಾಗಿಂದನೂ ನನಗೆ ತಲೆ ಕೆಟ್ಟು ಮೆಟ್ಟಿಡ್ದು ಹೋಗೈತೆ ಕಣಮ್ಮ. ಹೋಗಮ್ಮ ಗಂಗಾ, ನನ್ನ ಕೈಲಿ ಸಾಕಾತು ಕಣಮ್ಮ. ಇವತ್ತಂತೂ ಮಾಡಿ ನಿಮ್ಮ ಅಮ್ಮನ ಒಂದಿಟ್ಟು ನೋಡ್ಕೆ ಹೋಗಮ್ಮ. ಸರಿ ಅತ್ತೆ, ನಾನು ಹೋಗಿ ಒಳಗೆ ಹೋಗಿ ನೋಡ್ಕೋತೀನಿ. ಪಾರ್ಥನು ಇವತ್ತೇನು ಬೇಗ ಬಂದಿದ್ದಾನಲ್ಲ, ಅವ್ನು ಬಂದಮ್ಮ. ಅವಾಗೆ ಸ್ಕೂಲ್ ತಗೆಲ್ಲ ಫಂಕ್ಷನ್ ಎಲ್ಲ ಮುಗೀತು, ಸ್ವಾತಂತ್ರ್ಯ ದಿನಾಚರಣೆ. ಆವಾಗ ಅವನಿನ್ನೂ ಸಣ್ಣನು, ಅಂಗನವಾಡಿಗೆ ಹೋಗೋನು. ಈಗ ಅವಾಗೆ 1ನೇ ಕ್ಲಾಸು ಹೋಗ್ತಾವನೆ. ಅವನೇನು ಅವಾಗೆ ದೊಡ್ಡನಾಗೇನೆ, ಅವ್ನ ಪಾಡಿಗೆ ಅವ್ನು ಆಟ ಆಡೋಕೆ ಹೋಗ್ತಾನೆ. ಅವನದೇನು ತೊಂದರೆ ಇಲ್ಲ. ನೀನು ಹೋಗಿ ಅದೇನು ನಿಮ್ಮ ಮಾಮಗೆ ನೋಡೋಗಮ್ಮ. ನನ್ನ ಕೈಲಿ ಇವತ್ತು ಆಗಲ್ಲ ಕಣಮ್ಮ. ಯಾಕೋ ನನಗೂ ಏನು ವಯಸ್ಸು ಬರ್ತೈತೇನು ಗಂಗಾ, ಕೈ ಕಾಲು ಮಂಡಿ ನೋವು ಎಲ್ಲ ನೋಯ್ತಾವೆ ಕಣಮ್ಮ. ನನ್ನ ಕೈಲಿ ಆಗಲ್ಲ ಕಣಮ್ಮ ಅಷ್ಟೊಂದು ಮಾಡೋಕ್ಕೆ. ಹೋಗಿಲ್ಲ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನಿಮ್ಮ ಮಗನ ಬಗ್ಗೆ ಗೊತ್ತಲ್ಲ, ಇತ್ತೀಚೆಗಂತೂ ಎಲ್ಲ ಲೋನು ಎಲ್ಲ ಮುಗೀತು, ಮನೆ ಸಾಲ ಅಂತ ಹೇಳಿ ಅವ್ರು ಇತ್ತೀಚೆಗೆ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ. ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ನೋಡೋಣ, ಅವನು ಮಾತಾಡೋಣ. ಈಗ ಸದ್ಯ ನಿಮ್ಮ ಮಾಮ ಹುಷಾರಾದರೆ ಸಾಕಾಗೈತೆ. ಹೋಗಿ ನೋಡೋಗಮ್ಮ, ಹೋಗೊಂದಿಟ್ಟು ಗಂಜಿ ಕಾಸಿ ಕುಡಿಸ್ಬರೋಗಮ್ಮ. ನನ್ನ ಕೈಲಿ ಆಗಲ್ಲ ಇವತ್ತು. ಸರಿ ಅತ್ತೆ, ಆಯಿತು. ಯಾಕೆ ಗೌರಿ, ಇವತ್ತು ಇಲ್ಲಿ ಕುತ್ಕೊಂಡಿದ್ಯಾ? ಪುರ್ಸೊತ್ತಾಗಿದ್ಯೇನು? ಪುರ್ಸೊತ್ತಾಗಿರೋ ಮುಂಚೆಳೆ ಅಲ್ಲಲ್ಲ, ಯಾಕೆ ಹಿಂಗೆ ಕುತ್ಕೊಂಡಿದ್ದೆ ಇವತ್ತು? ಇಲ್ಲ ಬಾರ ಯಾಕ ಕುಕ್ಕ, ನಮ್ದು ಇದ್ದಿದ್ದೆ 6 ಕತ್ತಲ್ಲ 3 ಕಿಳಿಯಲ್ಲ ಅಮ್ಮಗೆ. ಯಾಕೆ, ಏನಾಯ್ತು? ನಿನಗೆ ಗೊತ್ತಲ್ಲಕ್ಕ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ, ಮತ್ತೇನಾಯ್ತು ಅಂತ ಕೇಳ್ತೀಯ? ಗೊತ್ತು ಬಿಡು. ಪಾಪ ನಿನ್ ಗಂಡ ಎಷ್ಟು ಕಷ್ಟಪಟ್ಟು, ನಿನ್ ಗಂಡನು ನಿನ್ ಸೊಸೆ ಪಾಪ ಕಂಡ ಅದು ಕೋರಿಗೆ ತಕೊಂಡು ರೇಷ್ಮೆ ಬೆಳೆ ಬೆಳೆದು ನಾವು ಒಂದು ಮನೆ ಕಟ್ಕೋಬೇಕು, ಮನೆ ಬಿದ್ದೋಗುತ್ತೆ ಅಂತ ಹೇಳಿ ಕಂಡಾರ ಮನೆಗೆ ಬಾಡಿಗೆಗಿದ್ದು ಮನೆ ಕಟ್ಟಿ ಮನೆಗೇನೋ ಇಳ್ಕೊಂಡ್ರಿ. ಮನೆಗೆ ಇಳ್ಕೊಂಡಿದ್ದೆ ತಡ ನೋಡು, ನಿಮ್ಮ ಅಪ್ಪಗೆ ಹುಷಾರಿಲ್ಲಂಗೆ ಆತು. ಏನೋ ವಾಸ್ತು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ. ನೀವು ಆದ್ರೂ ಯಾತು ತಲೆ ಕೆಡಿಸ್ಕೊಂಡಂಗೆ ಸುಮ್ಕೆ ಆದ್ರಿ. ನಿನ್ ಗಂಡ ಮೂಲಿಗೆ ಬಿದ್ದ. ಪಾಪ ಕೈ ಕಾಲೇ ಬಿದ್ದೋಗಿ ಯಾತ ಸ್ಟ್ರೋಕ್ ಆಗೈತೆ ಅಂತ ಹೇಳ್ತಾರೆ. ನೀವು ಎಲ್ಲ ತೋರಿಸಿ ಇಪ್ಪಟ್ಟಿರೋ ಅಷ್ಟು ದಿನ ನೋಡ್ಕೇಳ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕರ್ಕೊಬಂದು ಅವಾಗೆ 4-5 ತಿಂಗಳಾಯ್ತು. ಪಾಪ ಎಲ್ಲ ಮಂಚದ ಮೇಲೇನೆ ಒಬ್ರು ಆಗ್ತಿದ್ದಂಗೆ ಒಬ್ರು ನೀನು ನಿನ್ನ ಸೊಸೆ ಸಾಕ್ರಿ ಮಾಡ್ತೀರಮ್ಮ. ಹಂಗೇನೆ ಯಾಕನ ಬೇಜಾರಾಗಲ್ವೋ ಏನೋ. ನಮಗೆ ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ, ಹಂಗೇನೆ ಕಳ್ಳು. ನಿಮ್ಮನ್ನು ನೋಡಿದ್ರೆ, ನೀವು ಮಾಡೋ ಸಾಕ್ರಿ ನೋಡಿದ್ರೆ ಅಯ್ಯೋ ಪಾಪ ತಗ, ಎಂಥವ್ರಿಗೂ ಇಂಥ ಕಷ್ಟ ಬರಬಾರ್ದು. ಹೋದ್ರೆ ಜೀವ ಹೋದ್ರೆ ಒಂದು ಕ್ಷಣ ಹೊತ್ತು ಸುಮ್ಕಾಗ್ಬೋದು ಅನ್ಕೊಂತೀವಿ. ಪಾಪ ಕಣೆ, ನೀನು ನೀ ಸೊಸೆ ಹಂಗೇನೆ ಒಬ್ರು ಹಾಕಿದ್ದಂಗೆ ಒಬ್ರು ಆಗಲು ಇಳ್ಳು ಅಂದಂಗೆ ಸಾಕ್ರಿ ಮಾಡ್ತೀರಾ. ನಿನ್ನ ಮಗ ಚೆನ್ನಾಗೇ ಇದ್ನಮ್ಮ, ಅದೇನಾತ ಏನು ಕತೆಯೋ. ಇತ್ತೀಚೆಗೆ ಅವಾಗ ಅವನು ಹಳೆ ಶಾಲೆನೇ ಕಲ್ತಾನೆ. ಕುಡಿಯೋದು ಅದು ಇದನ್ನು ಮನೆ ಕಡೆಗೆ ಅವಾಗೆ ಒಂದಿಟ್ಟು ನೋಡ್ಕೊಂಬದು ಹತ್ತನೇ ಐತಿ ಅಲ್ವೇ? ಏನು ಮಾಡೋಣ ತಿಮ್ಮಜ್ಜಿ, ಇನ್ನು ಎಲ್ಲ ಗೊತ್ತಿದ್ದು ಇನ್ನು ಅಲ್ವೇ ಅಂತ ಕೇಳ್ತೀಯ? ಇನ್ನು ಕಣ್ಣಿಗೆ ಕಟ್ದಂಗೆ ಹೇಳ್ತಿದೀಯಮ್ಮ ನಮ್ಮ ಮನೆ ಪರಿಸ್ಥಿತಿನ. ಇನ್ನು ಹೆಂಗೆ ಹೇಳಾನಿ? ನೀನೇ ಎಲ್ಲ ಹೇಳ್ಬಿಟ್ಟಲ್ಲ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ ಅಂತ. ಇನ್ನು ನಾನು ಹೇಳ್ಕೊಂಬದ್ರಾಗ ಏನೈತೆ? ನೀನು ಹೇಳಿದ್ದಿಟ್ವೆ. ಏನೋ ಈ ಮನೆಗೆ ಬಂದ್ವಿ. ನನ್ನ ಮಗ ಅಂತೂ ಅವನು ಮನೆ ಕಟ್ಬೇಕಾದ್ರೆ ಚೆನ್ನಾಗಿ ದುಡಿತಿದ್ದ. ಲೋನು ಗೀನು ಅಂತ ಎಲ್ಲ ತಗೊಂಡು ನನ್ನ ಗಂಡನು ನನ್ನ ಸೊಸೆನೂ ಒಂದಿಟ್ಟು ರೇಷ್ಮೆ ಬೆಳೆಗೆ ಪಾಪ ಕೋರಿಗೆ ತಗೊಂಡು ಮಾಡಿ ಏನೋ ಕಷ್ಟಪಟ್ಟು ಆಗಲು ಇಲ್ಲೂ ದುಡ್ದು ಮನೆ ಕಟ್ಟಿಸ್ಕೊಂಡ್ವಿ. ಈಗ ಸಾಲ ಸೂಲ ಯಾತೂ ಇಲ್ಲ, ಆದರೆ ಮನೆಗೆ ನೆಮ್ಮದಿ ಎಂಬುದೇ ಇಲ್ಲ. ಇಷ್ಟು ದೊಡ್ಡ ಮನೆ ಕಟ್ಕೊಂಡ್ವಿ, ಈಗ ಓಡಾಡೋಕೆ ಒಂದು ಕಾರ್ ತಗೊಂಡ್ವಿ, ಎಲ್ಲ ಚೆನ್ನಾಗೈತೇವೆ ತಿಮ್ಮಕ್ಕ. ಆದರೆ ಏನು ಮಾಡೋಣ, ಕಷ್ಟವೇ ಬಗೆಹರಿಯಲ್ಲ. ದುಡ್ಡಿಗೇನು ಬರ ಇಲ್ಲ, ದುಡ್ಡಿಗೇನಲ್ಲ, ಎಲ್ಲನೂ ಐತೆ. ಸಾಲ ತೀರೈತೆ, ಇನ್ನೇನು ದುಡ್ಡಿನ ಸಮಸ್ಯೆ ಇಲ್ಲ. ಆದರೆ
ಮನೆಗೆ ನೆಮ್ಮದಿ ಇಲ್ಲ. ದುಡ್ಡು ಇದ್ದಟ್ಕೆನೆ ನೆಮ್ಮದಿ ಬರ್ತೈತೆ ಅಂತಾನ ತಿಳ್ಕೊಂಬದು ದುಡ್ಡು ಕಣೆ ತಿಮ್ಮಿ. ನಿಜವಾಗೂ ದುಡ್ಡು ಇದ್ದಟ್ಕೆ ನೆಮ್ಮದಿ ಸಂತೋಷ, ಮನಸ್ಸಿಗೆ ಒಂಥರ ನಿರಾಳತೆ ಯಾತು ಸಿಗಲ್ಲ ಕಣೆ ತಿಮ್ಮಿ. ದುಡ್ಡೇನು ತಗೊಂಡೆ ನೆಕ್ಕೆ ಮನೇನೆ, ದುಡ್ಡೈತೆ ಎಲ್ಲ ಐತೆ ಘನವಾಗಿ ದುಡಿತಾನೆ. ಇಲ್ದವೆಲ್ಲ ಚಟ ಕಲ್ತ್ಕೊಂಡ ನನ್ನ ಮಗ. ನಮ್ಮಯ್ಯಪ್ಪ ಮೂಲೆಗೆ ಬಿದ್ದಾನೆ, ಎದ್ದು ಓಡಾಡಂಗಿಲ್ಲ ಏನಿಲ್ಲ. ನಾನು ನನ್ನ ಸೊಸೆ ಅತ್ತಗ ಮಗನ ತಗು ಎಣ್ಗಕ್ಕಾಗ್ದೆ, ಇತ್ತಾಗ ಈ ವಜ್ಜುನೂ ನೋಡ್ಕೊಂಬಕ್ಕಾಗ್ದೆ. ಸಾಕಾಗೋಗೈತೆ ಕಣೆ ತಿಮ್ಮಿ, ನನ್ನ ಕೈಲಂತೂ ಆಗದೇ ಇಲ್ಲ ಕಣೆ. ನಮ್ಮ ಗೌರಮ್ಮ ಪಾಪ ಈ ಮನೆ ಕಟ್ಕೊಂಡು ಬಂದಿದ್ದೇ ತಡ. ಏನೋ ಈ ಮನೆ ಕಾಲಿಗೆ ಇದ್ಗಳಿಗೇನೋ ನಿಮ್ಮ ಬುನಾದಿನೇ ಸರಿಗೆ ಹಾಕಿಲ್ವೋ, ಏನು ವಾಸ್ತು ಸರಿ ಇಲ್ವೋ. ಊರಾಗೆಲ್ಲ ಅದನ್ನೇ ಅಂದ್ಕೊಂತಾರೆ. ಆ ಮನೆ ಯಾಕೆ ಬಂದರು ಆಗಬಾರ್ದೆಲ್ಲ ಆಯ್ತು. ಅವಯ್ಯ ಮೂಲಿಗೆ ಬಿದ್ದ ಇವನಿಲ್ಲವೆಲ್ಲ ಚಟ ಕಲ್ತ್ಕೊಂಡ. ಆ ಮನೆಗಿರೋ ಹೆಣ್ಮಕ್ಳು ಪಾಪ ಎರಡಯ್ಯೋ ಅಂತವಂತ ಪಾಪ ಎಲ್ಲಾರು ಹೇಳ್ಕೊಂತಾರಮ್ಮ. ಹೆಂಗೋನ ನೋಡು, ಒಂದಿಟ್ಟು ನಿನ್ನ ಮೊಮ್ಮಗನಾದ್ರೂ ಚೆನ್ನಾಗಿ ಸಾಕಿಲ್ರಿ. ಅವನು ಅವ್ರ ಅಪ್ಪನ ಚಾಳಿ ಕಲ್ತ್ಕೊಂಡನು. ಬರೇ ಕುಡ್ದು ಬಂದು ದಿನ ಗಲಾಟೆ ಮಾಡ್ತಾನಲ್ಲ, ನೋಡಿದ್ವಮ್ಮ ನಾವು. ಅವ್ನು ಬಂದ್ರೆ ಸಾಕು ಎಲ್ಲರೂ ಹೋಗಿ ಬಾಕ್ಲಾಕೆಂತೀವಿ. ಅವ್ನ ಮಾತಿಗೆ ಹಂಗೆ ಕುಡಿಯೋ ಚಟ ಕಲ್ತ್ಕೊಂಡನಲ್ಲೇ ಒಂದಿಟ್ಟು ಬಿಡ್ಸೋಕ್ಕಾಗಲ್ವೇನೋ ಹೇಳಿ. ಏಟಂತ ಹೇಳ್ತೀಯ ಅಕ್ಕ, ಏಟಂತ ಹೇಳ್ತೀಯ. ಹೇಳಿ 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 ಸಾಕಾಗೈತೆ. ಅದು ಯಾಕಂತ ಬುದ್ಧಿ ಬಂತು ಏನೋ. ಮುಂಚೆ ಹಂಗೆ ಮಾಡೋಣ, ಆಮೇಲೆ ನಮ್ಮ ಗಂಗೆ ಏನೋ ಒಂದು ದಾರಿಗೆ ತಂದು ಬುದ್ಧಿವಂತನ ಮಾಡಿ ಹೆಂಗೋ ಒಂದು ಮನೆ ಕಟ್ಕೊಂಡ್ವಿ. ಯಾಕೆ ಹಿಂಗೆ ಆಗ್ತೈತೋ ಏನೋ ಹೇಳೋಕ್ಕಾಗಲ್ಲ ಕಣೆ ತಿಮ್ಮಕ್ಕ. ನನಗಂತೂ ಸಾಕಾಗೋಗೈತೆ. ಅವನಿಗೂ ಬುದ್ಧಿವಾದ ಹೇಳೋಕ್ಕಾಗಲ್ಲ. ಪಾಪ ಹುಡುಗಿ ಇರೋತ್ತಿಗೆ ಏನೋ ನಮ್ಮ ಅಪ್ಪನ ನೋಡ್ಕೊಂಡಂಗಿದ್ದೀನಿ ಇನ್ನು ಜೀವಂತವಾಗಿ. ಇಲ್ಲಾಂದರೆ ನಿಜವಾಗೂ ಕೂಳ್ ತಿಮ್ಮಕ್ಕೂ ಸರ್ ಬರಲ್ಲ ಕಣೆ ತಿಮ್ಮಿ. ಇದೆಲ್ಲ ಕಷ್ಟಕ್ಕೆ ನೋಡಿದ್ರೆ ಏನು ಮಾಡೋಣ. ದೇವ್ರು ತಗೊಂಡೋಗ್ದಲ್ಲೇ ಹೋಗ್ಬಾರ್ದು ಈ ಜೀವ ಅಂತ ಹಂಗೇನೆ ಕೈಯಾಗಿ ಹಿಡ್ಕೊಂಡಿದ್ದೀನಿ. ಆತ ತಗೊಂಡೋಗೋ ಮಾರಾಯ ಆತ ಅನ್ಕೊಂಡು ಏನು ಮಾಡೋಣ. ಬೋಲು ಕಷ್ಟ ಕಣೆ ತಿಮ್ಮಿ, ಬೋಲು ಕಷ್ಟ. ಗೊತ್ತಾಗ್ತೈತೆ ಹೇಳು. ಆದ್ರೂ ಎಷ್ಟು ಹಿಡ್ತವಾಗಿ ಕೆಂಡಳನೋ ಪಾಪ ಕಷ್ಟಪಡುತ್ತೆ ನಿನ್ನ ಸೊಸೆ ಗಂಗ. ಭಾಳ ಕಷ್ಟಪಡುತ್ತೆ. ಸರ್ ಮಾಡುತ್ತೆ ಹೇಳು ಆ ಹುಡುಗಿಗೆ ಪಾಪ. ಇಲ್ಲಾಂದ್ರೆ ಇಟ್ಟೊತ್ತಿಗೆ ಯಾವಾಗೋ ಗಂಡನ ಸರಿ ತಂದ್ಕೊಂಬೋದು. ನಿಮ್ಮ ಮಾಮಂಗೆ ಬೇರೆ ಹುಷಾರಿಲ್ಲ ಪಾಪ, ಅತ್ತಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರುತ್ತೆ ಒಂದೇನೆ. ಅಯ್ಯಪ್ಪನ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಲ್ಲ ನಿನ್ನ ಮಗ. ಅದೇನು ಆಟ ಕಲ್ತ್ಕೊಂಡನೋ ಏನೋ, ಯಾರು ಚಾಳಿ ಸಹವಾಸ ಮಾಡ್ಕೆಟ್ನೋ ಏನು ಕತೆ. ಆ ಹುಡುಗಿಗೆ ಅತ್ತಾಗ ನಿಮ್ಮ ಮಾಮನ ನೋಡ್ಕೊಂಬದೇ ಆಗುತ್ತೆ. ಇತ್ತ ಇವನು ಆಡಿದ್ದೇ ಆಟ ಆಡ್ತಾನೆ. ಬಿಡತ್ತ ಹೋಗ್ಲಿ, ಹೆಂಗೂ ಸರಿ ಆಗ್ತೈತೆ. ಇನ್ನೂ ಗಂಗೆ ಏನು ಸುಮ್ಮನೆ ಬಿಡಲ್ಲ ಹೇಳು. ಅವಳು ಒಂದಿಟ್ಟು ನಿಮ್ಮ ಮಾಮ ಹುಷಾರಾಗಲಿ ಅಂತ ಹೇಳಿ ಓಡಾಡ್ತಾಳೆ, ಸರ್ ಮಾಡ್ಕೊಂತಾಳೆ ಹೇಳು ಅವ್ಳ ಸಂಸಾರ ಅವಳು. ಅವ್ನ ಕಣೆ ತಿಮ್ಮಿ, ದಿನಾ ದೇವ್ರನ್ನ ಬೇಡ್ಕೊಂತ ಇಪ್ಪಚ್ಚದ ಅವನಿಗೋಸ್ಕರನೇ. ಇವನಂತೂ ನಮ್ಮ ರವಿ ಹಾಳು ಬಡ್ಕೊಂಡು ಹೋದ. ಯಾರು ಸಹವಾಸ ಮಾಡಿ ಯಾರು ಚಾಳಿ ಮಾಡಿದ್ನೋ ಏನೋ. ಎಷ್ಟು ಒಳ್ಳೆನಾಗಿದ್ದ, ಎಷ್ಟು ಚೆನ್ನಾಗಿ ಮನೆಗೆಲ್ಲ ತಂದಾಕನು. ಈಗ ಹಂಗೆ ಕೆಟ್ಟ ಮೆಟ್ಟು ಹಿಡ್ದೋಗೇನೆ ಕಣೆ. ನನಗಂತೂ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟೈತಿ. ಇದನ್ನೆಲ್ಲ ನೋಡಿ ಆ ದೇವ್ರು ಯಾವಾಗ ತಗೊಂಡು ಹೋಗ್ತಾನಪ್ಪ ಅಂತ ಕಾತ್ಕೊಂಡಿದ್ದೀನಿ. ಆ ಮಗುನಾದ್ರೂ ನೋಡ್ಕೊಂಬನ, ಆ ಮಗುನ ಕಷ್ಟಪಟ್ಟು ನೋಡ್ಕೊಂಬನ, ಸಾಕ್ಯಮನ. ಅವ್ರ ಅಪ್ಪನ ಬುದ್ಧಿ ಬೇಡ ಅಂತ ಕಣ್ಣಿಗೆ ನೋಡ್ಕೊಂತೀನಿ ಕಣೆ ನಾನು. ಹುಡುಗಿ ಏನು ಮಾಡೋಣ. ಅತ್ತೆ ಮಾಮಂಗೆ ಗಂಜಿ ಕುಡಿಸಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನೋಡ್ಕೊಂತೀಯ. ನಾನು ಹೋಗಿ ಪಾರ್ಥ ಎಲ್ಲ ಆಟ ಆಡೋಕೆ ಹೋಗೇನೆ. ಇವರು ಇನ್ನೂ ಯಾಕೋ ಬರಲಿಲ್ಲ. ಹೋಗಿ ಅವ್ರ ಫ್ರೆಂಡ್ಗಾದರೂ ಹೋಗಿ ಎಲ್ಲಿದ್ದಾರೆ ಏನು ಅಂತ ವಿಚಾರಿಸ್ಕೊಂಡು ಫೋನ್ ಮಾಡಿಸ್ಕೊಂಡು ಎಲ್ಲನ ಇದ್ದರೆ ಹೋಗಿ ಕರ್ಕೊಂಡು ಬರ್ತೀನಿ. ಎಲ್ಲೋಗಿ ಕೂತ್ಕೊಂಡವ್ರನೋ ಮನೆಗೆ ಬರಬೇಕು ಅನ್ನೋ ಒಂದು ಈಟು ದ್ಯಾಸನೇ ಇಲ್ಲ. ನಾನು ನೋಡ್ಕೊಂಡು ಬರ್ತೀನಿ ಅತ್ತೆ. ಪಾರ್ಥನ ಕರ್ಕೊಂಡು ನೀವು ಒಂದು ಸ್ವಲ್ಪ ಮಾವನ್ನ ನೋಡ್ಕೊಳ್ಳಿ ಆಯಿತಾ? ಸರಿ ಹೋಗಮ್ಮ ಗಂಗಾ, ನಾನೆಲ್ಲ ನೋಡ್ಕೊಂತೀನಿ. ನಿಮ್ಮ ಮಾಮಂಗೆ ಗಂಜಿ ಕುಡಿಸಿದ್ಯಲ್ಲ, ನಾನೆಲ್ಲ ನೋಡ್ಕೊಂತೀನಿ ಹೋಗು. ಸರಿ ಅತ್ತೆ, ನೀವೇನು ಜಾಸ್ತಿ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಒಂದೇ ಸಮನೆ ಎಲ್ಲನೂ ಹೆಂಗಿರೋಕ್ಕಾಗುತ್ತೆ ಹೇಳು. ಜೀವನ ಅಂದಮೇಲೆ ಕಷ್ಟ ಸುಖ ಏಳು ಬೀಳು ಎಲ್ಲ ಒಂದೇ ಬರ್ತವೆ. ನಾವು ಅಷ್ಟು ದಿನ ಸುಖವಾಗಿದ್ವಿ ಅಂತ ಕಷ್ಟ ಕೊಡ್ದಂಗೆ ಇರ್ತಾನೆ ಏನು ದೇವರು? ಎಲ್ಲ ಅನುಭವಿಸ್ಬೇಕು ದೇವ್ರೂ. ಇವರು ಕಷ್ಟಕ್ಕೆ ತಡಿತಾರ ಸುಖಕ್ಕೆ ತಡಿತಾರ ನೋಡೋಣ ಅಂತ ಸಮಸ್ಯೆಗಳನ್ನ ಕೊಡ್ತಾನೆ. ನೋಡೋಣ. ನಮಗೇನಿದೆ ಇರಲ್ಲ ತಡ ಇಲ್ಲೂ. ನೋಡೋಣ. ನೀವು ಅತ್ತೆ ಮಾಮೂನ್ ನೋಡ್ಕೊಳತ್ತೆ. ಸರಿ ಗಂಗಾ, ಹೋಗಿ ಅಪ್ಪನಿಗೆ ಕರ್ಕೊಬರೋಕೆ ಹೋಗು. ಸರಿ ಅಮ್ಮಣಿ ಹೋಗು. ನಿಮ್ಮ ಅಪ್ಪನಂತ ನೋಡ್ಕೆ ಪಾಪ ಅವ್ರಿಗೆ ಎಲ್ಲ ಹೊರಕ್ಕೆ ಹೋಗೈತೆ. ಹಾಗೆ ಗಂಜಿ ಕುಡಿಸಿ ಬಂದೆ ಅಂತ ಹೇಳಿದ್ಲಲ್ಲ, ಹೋಗು, ನಾನು ಹೋಗ್ತೀನಿ. ನೋಡಿದ್ರಲ್ಲ ಇವೆರಡು ವರ್ಷ ಏನೆಲ್ಲ ಆಯ್ತು ನಮ್ಮ ಮನೆಗೆ ಅಂತ. ನೆಮ್ಮದಿನೇ ಇಲ್ಲ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಇನ್ಮೇಲಂತೂ ನಮ್ಮ ಜೀವನ ಸರಿ ಹೋಗುತ್ತೋ ಇಲ್ಲ ನೋಡಬೇಕು. ಪಾಪ ನಮ್ಮ ಗಂಗಾ ಅಂತೂ ತುಂಬ ಕಷ್ಟಪಟ್ಲು. ಒಂದು 2-3 ವರ್ಷ ಅಷ್ಟೇ. ಏನೋ ಹೊಸ ಮನೆಗೆ ಬಂದು ನೆಮ್ಮದಿಯಾಗಿರ್ತೀವಿ ಅಂದರೆ ಯಾವ ನೆಮ್ಮದಿನೂ ಇಲ್ಲ ಪಾಪ.